ತೀರ್ಪಿನ ವಿಷಯದಲ್ಲಿ ಒಂದು ಕನ್ಕ್ಲೂಷನ್ಗೆ ನಾವು ಬರೋಣ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 1 ಮತ್ತು 2ನೇ ವಚನಗಳು. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ಇದು ಒಂದು ಎಚ್ಚರಿಕೆಯ ಒಂದು ಮಾತಾಗಿದೆ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಪರ್ವತ ಪ್ರಸಂಗದಲ್ಲಿ ಆತನು ಅನೇಕ ಸಂಗತಿಗಳನ್ನು ಅಲ್ಲಿ ಕೂಡಿದಂಥ ಶಿಷ್ಯರಿಗೂ ಜನರಿಗೂ ಆತನು ತಿಳಿಸುತ್ತಾ ವಿಧ ವಿಧವಾದಂಥ ಭಾಗಗಳನ್ನು ಆತನು ತೆಗೆದುಕೊಂಡು ಆತನು ವಾಕ್ಯ ಸಂದೇಶವನ್ನು ಆತನು ಕೊಡುವಂಥದ್ದನ್ನು ನಾವು ಕಾಣ್ತೇವೆ ಪ್ರಿಯರೇ. ಕಳೆದ ನನ್ನ ಸಂದೇಶದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಕೊಡುವಂಥ ತೀರ್ಪುಗಳು ಭಯಂಕರವಾದಂಥ ತೀರ್ಪುಗಳಾಗಿತ್ತು. ಒಂದು ವೇಳೆ ಆ ತೀರ್ಪು ಕೊಡಲಿಕ್ಕೆ ಆತನೊಬ್ಬನಿಗೆ ಅಧಿಕಾರ ಇದ್ದಂಥದ್ದನ್ನು ನಾವು ಕಲಿತಾ ಬಂದೆವು. ಕೊನೆಯದಾಗಿ ನಾನು 1 ಸಮುವೇಲ 2ನೇ ಅಧ್ಯಾಯ 12ರಿಂದ ನಾವು ಓದುವಾಗ ಏಲಿಯ ಮಕ್ಕಳಿಗೆ ಆತನು ಕೊಡುವಂಥ ಒಂದು ತೀರ್ಪನ್ನು ನಾವು ಅಲ್ಲಿ ಆಲೋಚನೆ ಮಾಡ್ತಾ ಬಂದೆವು. ಹಾಗಾದರೆ ದೇವರು ಆ ತೀರ್ಪನ್ನು ಕೊಡುವಾಗ ಸಮಯವನ್ನು ಆತನು ಕೊಡ್ತಾನೆ. ಆ ಸಮಯ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಸಮಯ. ಒಂದು ವೇಳೆ ಆ ಸಮಯವನ್ನು ದಾಟುವಾಗ ದೇವರು ಭಯಂಕರವಾದಂಥ ತೀರ್ಪನ್ನು ಆತನು ಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಹಾಗಾದರೆ ದೇವರು ತೀರ್ಪನ್ನು ಕೊಡುವಾಗ ನ್ಯಾಯವಾದದ್ದನ್ನೇ ಆತನು ಕೊಡುವಂಥದ್ದು. ಅನ್ಯಾಯವಾದಂಥ ತೀರ್ಪನ್ನು ಆತನು ಕೊಡದೆ ನ್ಯಾಯವಾದಂಥ ತೀರ್ಪನ್ನೇ ಆತನು ಕೊಡುವಂಥವನು ಆತನಾಗಿದ್ದಾನೆ. ಒಂದು ವೇಳೆ ಈ ಹಳೆ ಒಡಂಬಡಿಕೆಯಲ್ಲಿ ಬರುವಂಥ ಅನೇಕ ಸಂಗತಿಗಳು ದೇವರು ಇಸ್ರಾಯೇಲರಿಗೆ ಕೊಡುವಂಥ ಒಂದು ವೇಳೆ ಸಮೂಹಕ್ಕೆ ಕೊಡುವಂಥ ತೀರ್ಪು, ವ್ಯಕ್ತಿಗತವಾಗಿ ಕೊಡುವಂಥ ತೀರ್ಪು, ಅದು ನ್ಯಾಯ ರೀತಿಯಾದಂಥ ತೀರ್ಪು ಅದಾಗಿರ್ತದೆ. ಹಾಗಾದರೆ ಪ್ರಿಯರೇ, ಈ ತೀರ್ಪು ನಮಗೆ ಎಚ್ಚರಿಕೆಯನ್ನು ಕೊಡುವಂಥ ಒಂದು ತೀರ್ಪಾಗಿರ್ತದೆ. ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರಿಗೂ ವ್ಯಕ್ತಿಗತವಾಗಿ ಆತನು ಕೊಡುವಾಗ ಬರೀ ಇಸ್ರಾಯೇಲರಿಗೆ ಮಾತ್ರ ಆತನು ಕೊಡ್ತಾ ಇದ್ದಾನೆ ಎಂಬುದಾಗಿ ಅಂದುಕೊಳ್ಳದೆ, ಅಥವಾ ವ್ಯಕ್ತಿಗತವಾಗಿ ಆತನು ಅವರಿಗೆ ಅವರು ಮಾಡಿದಂಥ ಕಾರ್ಯಗಳಿಗೆ ದೇವರು ಇದನ್ನು ಕೊಡ್ತಾ ಇದ್ದಾನೆ ಎಂಬುದಾಗಿ ತಿಳ್ಕೊಳ್ಳದೆ, ನನಗೆ ಒಂದು ಎಚ್ಚರಿಕೆಯನ್ನು ಯೇಸು ಸ್ವಾಮಿಯ ಆ ಸಂದೇಶದಲ್ಲಿ ಆತನು ಕೊಡುವಂಥದ್ದೇನು, ತೀರ್ಪು ಮಾಡಕ್ಕೆ ಹೋಗಬಾರ್ದು ಅನ್ನುವಂಥದ್ದು. ತೀರ್ಪು ಮಾಡಬೇಡ್ರಿ, ನಿಮಗೂ ತೀರ್ಪಾಗುವುದಿಲ್ಲ. ನೀವು ಇನ್ನೊಬ್ಬನಿಗೆ ತೀರ್ಪನ್ನು ಕೊಡ್ತೀರಿ, ಅದೇ ತೀರ್ಪು ನಿಮಗೂ ಬರ್ತದೆ. ನೋಡ್ರಿ, ಆತನು ನಿಮಗೆ ಒಂದು ವೇಳೆ ಆತನು ಹೇಳುವಂಥ ಮಾತು, ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗ್ತದೆ. ಸರಿಯಾಗಿ ಅದೇ ಪ್ರಕಾರ ಅನ್ಯಾಯವಾದಂಥ ತೀರ್ಪು ಇಲ್ಲಿ ಹೇಳುವಂಥದ್ದು. ಅನ್ಯಾಯವಾಗಿ ಒಬ್ಬನ ಮೇಲೆ ತೀರ್ಪನ್ನು ನೀವು ಮಾಡಬೇಡ್ರಿ. ಒಂದು ವೇಳೆ ನಾನು ಒಳ್ಳೆಯವನು ಅಂದುಕೊಂಡು ನೀವು ಅದನ್ನು ನೀವು ಮಾಡಲಿಕ್ಕೆ ಹೋಗಬಾರ್ದು ಅನ್ನುವಂಥ ಒಂದು ಅರ್ಥವನ್ನು ಅಲ್ಲಿ ಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ಈ ತೀರ್ಪಿನ ವಿಷಯದಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾರೆ, ಅಪೊಸ್ತಲನಾದಂಥ ಪೌಲನು ಏನು ಹೇಳ್ತಾನೆ, ಹಾಗೆ ದೇವರ ಸೇವಕನಾದಂಥ ಯಾಕೋಬ ಏನು ಹೇಳ್ತಾನೆ, ಪೇತ್ರನು ಏನು ಹೇಳ್ತಾನೆ, ಇದು ಸಂಕ್ಷಿಪ್ತವಾಗಿ ನಾವು ಆಲೋಚನೆ ಮಾಡಿ ಕೊನೆಯದಾಗಿ ಆ ಕನ್ಕ್ಲೂಷನ್ಗೆ ನಾವು ಬರೋಣ ಪ್ರಿಯರೇ. ಹಾಗಾದರೆ ಯೇಸು ಸ್ವಾಮಿ ಕೊಡುವಂಥ ತೀರ್ಪು ಯಾವ ರೀತಿಯಲ್ಲಿ ಆ ತೀರ್ಪು ಇರ್ತದೆ, ನಮ್ಮೆಲ್ಲರಿಗೆ ಪರಿಚಯವಾದಂಥ ವಾಕ್ಯ ಭಾಗ. ಎಷ್ಟೋ ಸಲ ನಾವು ಇದನ್ನು ಓದಿದ್ದೇವೆ ಪ್ರಿಯರೇ. ಆದರೆ ಇದರಲ್ಲಿ ಇರುವಂತಹ ಸಂಗತಿಗಳನ್ನು ನಾವು ನೋಡುವಾಗ ತೀರ್ಪು ಕೊಡುವಂಥವರು ಒಂದು ವೇಳೆ ಆ ಒಬ್ಬ ವ್ಯಕ್ತಿಯ ಮೇಲೆ ಯಾವ ರೀತಿಯಾದಂಥ ಶಿಕ್ಷೆಗೆ ಒಳಪಡಿಸಬೇಕೆಂಬುದಾಗಿ ತಮ್ಮ ಆಲೋಚನೆಗಳು ಇರುವಾಗ ಯೇಸು ಸ್ವಾಮಿ ಕೊಡುವಂಥ ತೀರ್ಪು ಹೇಗಿರ್ತದೆ ಅನ್ನುವಂಥದ್ದು ಈ ಒಂದು ಪ್ಯಾರದಲ್ಲಿ ನಾವು ಕಾಣ್ತೇವೆ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 1ರಿಂದ 11 ವಚನವರೆಗೆ ನಾನು ಮೊದಲು ಓದ್ಬಿಡ್ತೇನೆ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 1ರಿಂದ 11 ವಚನದವರೆಗೆ ನಾನು ಓದ್ತೇನೆ. ಆಮೇಲೆ ಇದನ್ನ ಸ್ವಲ್ಪ ಬಿಡಿಯಾಗಿ ನಾವು ಆಲೋಚನೆ ಮಾಡೋಣ. ಫರಿಸಾಯರು ವ್ಯಭಿಚಾರಿಣಿಯಾದ ಒಬ್ಬ ಹೆಂಗಸನ್ನು ಯೇಸುವಿನ ಮುಂದೆ ತೀರ್ಪಿಗಾಗಿ ನಿಲ್ಲಿಸಿದರು. ಮತ್ತೊಮ್ಮೆ ಓದ್ತೇನೆ ಪ್ರಿಯರೇ, ಆಲೋಚನೆ ಮಾಡೋಣ. ಫರಿಸಾಯರು ವ್ಯಭಿಚಾರಿಣಿಯಾದ ಒಬ್ಬ ಹೆಂಗಸನ್ನು ಯೇಸುವಿನ ಮುಂದೆ ತೀರ್ಪಿಗಾಗಿ ನಿಲ್ಲಿಸಿದ್ದು.
ಅದರ ಸಾರಾಂಶ ಹೀಗಿದೆ. 2ನೇ ವಚನದಿಂದ ನಾನು ಓದ್ತೇನೆ. ಜನರೆಲ್ಲರೂ ಆತನ ಬಳಿಗೆ ಬಂದರು. ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿರುವಲ್ಲಿ ಶಾಸ್ತ್ರಿಗಳು ಫರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು ಆಕೆಯನ್ನು ನಡುವೆ ನಿಲ್ಲಿಸಿ, ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯು ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆಯ ವಿಷಯದಲ್ಲಿ ನೀನು ಏನು ಹೇಳುತ್ತೀ ಎಂದು ಆತನನ್ನು ಕೇಳಿದರು. ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಏನಾದರೂ ಒಂದು ನಿಮಿತ್ತ ಬೇಕಾದದ್ದರಿಂದ ಈತನು ಏನನ್ನುತ್ತಾನೋ ನೋಡೋಣ ಎಂದು ಹಾಗೆ ಕೇಳಿದರು. ಆದರೆ ಯೇಸು ಬೊಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದನು. ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟಗೆ ಕೂತುಕೊಂಡು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿ ತಿರುಗಿ ಬೊಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು. ಆ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳ್ಕೊಂಡು ಹಿರಿಯರು ಮೊದಲುಗೊಂಡು ಕಿರಿಯರವರೆಗೂ ಒಬ್ಬರ ಹಿಂದೊಬ್ಬರು ಹೊರಗೆ ಹೋದರು. ಯೇಸು ಒಬ್ಬನೇ ಉಳಿದನು ಮತ್ತು ನಡುವೆ ನಿಂತಿದ್ದ ಹೆಂಗಸು ಅಲ್ಲೇ ಇದ್ದಳು. ಯೇಸು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನೂ ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರೂ ಶಿಕ್ಷೆ ವಿಧಿಸಲಿಲ್ಲವೋ ಅಂದನು. ಯಾರೂ ವಿಧಿಸಲಿಲ್ಲ ಸ್ವಾಮಿ ಅಂದಳು. ಯೇಸು ಆಕೆಗೆ, ನಾನೂ ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಶಿರೋನಾಮೆ ಇರುವಂಥದ್ದೇನು? ಫರಿಸಾಯರು ವ್ಯಭಿಚಾರಿಣಿಯಾದ ಒಬ್ಬ ಹೆಂಗಸನ್ನು ಯೇಸುವಿನ ಮುಂದೆ ತೀರ್ಪಿಗಾಗಿ ನಿಲ್ಲಿಸಿದ್ದು. ಯೇಸು ಸ್ವಾಮಿ ತೀರ್ಪನ್ನ ಕೊಡಬೇಕು ಅನ್ನುವಂಥದ್ದು ಇವರ ಆಲೋಚನೆ. ಯಾರು? ಫರಿಸಾಯರು. ಈ ಫರಿಸಾಯರು ವ್ಯಭಿಚಾರಿಣಿಯಾದಂಥ ಒಬ್ಬ ಹೆಂಗಸನ್ನ ಹಿಡ್ಕೊಂಡು ಬಂದ್ರು. ಹಾಗಾದ್ರೆ ಈ ಫರಿಸಾಯರು ಯಾರು? ಅದನ್ನ ನಾವು ಆಮೇಲೆ ನೋಡೋಣ. ಈಗ ಆತನು ದೇವಾಲಯಕ್ಕೆ ಬಂದು ಜನರೆಲ್ಲರ ಆತನಿಗೆ ಬಳಿಗೆ ಬಂದರು. ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿದ್ದನು. ಯೇಸು ಸ್ವಾಮಿ ಲೋಕಕ್ಕೆ ಆತನು ಬಂದಾಗ ದೇವರ ರಾಜ್ಯವನ್ನ ಕುರಿತು ಆತನು ಉಪದೇಶವನ್ನ ಮಾಡುತ್ತಾ ಅನೇಕ ರೋಗಿಗಳನ್ನ ವಾಸಿ ಮಾಡುತ್ತಾ ಮೈಯಲ್ಲಿ ಸ್ವಸ್ಥವಿಲ್ಲದೆ ಇರುವಂಥವರಿಗೆ ಆರೋಗ್ಯವನ್ನ ಕೊಡುತ್ತಾ ಈ ದೇವರ ರಾಜ್ಯದ ಸುವಾರ್ತೆಯನ್ನು ಆತನು ಸಾರುತ್ತಾ ಇದ್ದನು. ಅನೇಕ ಕಡೆಗಳಲ್ಲಿ ಆತನ ಉಪದೇಶ ಜನರನ್ನ ಆಕರ್ಷಣೆ ಮಾಡಿ ಜನರು ಆತನು ಎಲ್ಲಿ ಹೋಗ್ತಾನೋ ಆ ಜನರು ಆತನನ್ನ ಹಿಂಬಾಲಿಸುತ್ತಾ ಅವರು ಹೋದರು. ನೋಡ್ರಿ, ಹಿಂಬಾಲಿಸುವಂತ ಜನರಲ್ಲಿ ಅನೇಕರು ಆತನ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ ಎಂಬುದಾಗಿ ಆಲೋಚನೆ ಮಾಡಿ ಆ ಅದ್ಭುತ ಕಾರ್ಯಗಳನ್ನು ನೋಡ್ಲಿಕ್ಕಾಗಿ ಆತನನ್ನ ಹಿಂಬಾಲಿಸುವಂತವರಿದ್ದರು. ಅನೇಕರು ದೇವರ ರಾಜ್ಯದ ವಿಷಯವಾಗಿ ಆಕರ್ಷಿತರಾಗಿ ಆತನನ್ನು ನಂಬುತ್ತಾ ಆತನನ್ನ ಹಿಂಬಾಲಿಸಿ ಅವರು ಹೋಗ್ತಾ ಇದ್ರು. ಅನೇಕರು ಆತನ ಅದ್ಭುತ ಕಾರ್ಯಗಳನ್ನು ಮಾಡಿ ಹಸಿದವರಿಗೆ ಆತನ ಆಹಾರವನ್ನು ಕೊಡುವಂತಹ ಒಂದು ಸಂಗತಿಯೂ ಅವರಿಗೆ ತಿಳಿದು ಆಹಾರವನ್ನ ಕೊಡಬಹುದು ಎಂಬುದಾಗಿ ಆತನನ್ನು ಹಿಂಬಾಲಿಸುತ್ತಾ ಬಂದರು. ಆದರೆ ಆ ಗುಂಪಿನಲ್ಲಿ ಫರಿಸಾಯರು, ಶಾಸ್ತ್ರಿಗಳು ಅವನನ್ನ ಹಿಂಬಾಲಿಸುವಾಗ ಆತನಲ್ಲಿ ಏನಾದರೂ ಒಂದು ತಪ್ಪನ್ನ ಕಂಡಿಡಿಬೇಕೆಂಬುದಾಗಿ ಅವರು ಬಂದರು. ಯಾಕೆ? ಇದು ಪ್ರಶ್ನೆ. ಯಾಕೆ? ಅಲ್ಲಿಯವರೆಗೂ ಫರಿಸಾಯರು, ಶಾಸ್ತ್ರಿಗಳು ಮೋಶೆ ಬರೆದಂಥ ಧರ್ಮಶಾಸ್ತ್ರದ ಅಲ್ಲಿ ಬರುವಂತ ಆ ಅನೇಕ ಲಾ ಅಥವಾ ಕಾನೂನುಗಳನ್ನ ಜನರಿಗೆ ಆತರು ಬೋಧನೆ ಮಾಡ್ತಾ ಬಂದರು. ನಾವು ಇದನ್ನ ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯದಲ್ಲಿ ನಾವು ಅದನ್ನ 6ನೇ ಅಧ್ಯಾಯದಲ್ಲಿ ನಾವು ಅದನ್ನ ಓದ್ತೇವೆ ಪ್ರಿಯರೇ. ದಶಾಜ್ಞೆಗಳನ್ನ ದೇವರು 5ನೇ ಅಧ್ಯಾಯದಲ್ಲಿ ದಶಾಜ್ಞೆಗಳನ್ನ ಅವರು ಕೊಡುವಾಗ ಮೋಶೆ ಬರೆದಂತ ಆ ಧರ್ಮಶಾಸ್ತ್ರಕ್ಕನುಗುಣವಾಗಿ ಅವರು ಜನರಿಗೆ ಆ ಎಲ್ಲ ವಿಷಯಗಳನ್ನ ಅವರು ತಿಳಿಸುತ್ತಾ ಬಂದರು. ಇದಕ್ಕಾಗಿ
ಯೇಸುಸ್ವಾಮಿ ಹೇಳುವಂತ ಮಾತು ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯಕ್ಕೆ ಬರುವಾಗ, ಶಾಸ್ತ್ರಿಗಳು 1ನೇ ಅಧ್ಯಾಯ 3ನೇ ವಚನ, ಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ ಎಂಬುದಾಗಿ ಸ್ವತಃ ಯೇಸುಸ್ವಾಮಿಯೇ ಹೇಳುವಂತ ಮಾತು. ಫರಿಸಾಯರು ಶಾಸ್ತ್ರಿಗಳು ತಮ್ಮನ್ನ ಮೋಶೆಗಿಂತಲೂ ಹೆಚ್ಚಿನ ಸ್ಥಾನಮಾನಕ್ಕೆ ಅವರು ತಮ್ಮನ್ನ ಹೋಲಿಸಿಕೊಂಡು ಅವರು ಮೋಶೆ ಕೂತಿರುವಂತಹ ಪೀಠದ ಮೇಲೆ ಅವರು ಕೂತಿದ್ದರು ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾರೆ. ಆಮೇಲೆ ಆತನು ಹೇಳುವಂತ ಮಾತು ನೋಡ್ರಿ, 5ನೇ ವಚನದಿಂದ ಓದ್ತೇನೆ. ಅವರು ತಮ್ಮ ಕೆಲಸವನ್ನೆಲ್ಲ ಜನರಿಗೆ ಕಾಣಬೇಕೆಂದು ಮಾಡ್ತಾರೆ. ಜನರು ಕಾಣಬೇಕೆಂಬುದಾಗಿ. ನಾವು ದೊಡ್ಡ ಮೇಧಾವಿಗಳು, ಒಂದು ವೇಳೆ ಧರ್ಮಶಾಸ್ತ್ರಕ್ಕನುಗುಣವಾಗಿ ನಾವು ನಡೆಕೊಳ್ಳುತ್ತಾ ಇರುವಂಥವರು, ಧರ್ಮಶಾಸ್ತ್ರವನ್ನು ಪರಿಪಾಲನೆ ಮಾಡುವಂಥವರು ಎಂಬುದಾಗಿ ಅವರು ಜನರಿಗೆ ತೋರ್ಪಡಿಸಿಕೊಳ್ಳುವಂಥವರು. ಆದರೆ ಯೇಸುಸ್ವಾಮಿ ಹೇಳುವಂಥ ಮಾತು, ಅವರು ಇದಲ್ಲದೆ ಔತಣ ಪ್ರಸ್ಥಗಳಲ್ಲಿ ಪ್ರಥಮ ಸ್ಥಾನ, ಸಭಾಮಂದಿರಗಳಲ್ಲಿ ಮುಖ್ಯ ಪೀಠಗಳು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು, ಜನರಿಂದ ಬೋಧಕರೆನಿಸಿಕೊಳ್ಳುವುದು, ಇವುಗಳೇ ಅವರಿಗೆ ಇಷ್ಟ. ಸ್ವಾರ್ಥದ ಸೇವೆಯನ್ನ ಮಾಡುತ್ತಾ ಇದ್ದಂಥವರು, ತಮ್ಮ ಲಾಭಕ್ಕಾಗಿ ಧರ್ಮಶಾಸ್ತ್ರವನ್ನ ಬೋಧಿಸುತ್ತಾ ಇದ್ದಂಥವರು, ತಮ್ಮ ಸ್ಥಾನಮಾನಕ್ಕಾಗಿ ಅವರು ಇಂಥ ಕಾರ್ಯಗಳನ್ನ ಮಾಡ್ತಾ ಇದ್ದರು. ಆದರೆ 13ನೇ ವಚನದಲ್ಲಿ ಯೇಸುಸ್ವಾಮಿ ಅವರ ಬಗ್ಗೆ ಹೇಳುವಂತ ಮಾತು, ಅಯ್ಯೋ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿ ಬಿಡುತ್ತೀರಿ ಎಂಬುದಾಗಿ ಇಲ್ಲಿ ಉಪದೇಶವನ್ನ ಆತನು ಮಾಡ್ತಾ ಇದ್ದಾನೆ. 8ನೇ ಅಧ್ಯಾಯಕ್ಕೆ ಬರುವಾಗ ಜನರಿಗೆ ಉಪದೇಶವನ್ನ ಮಾಡ್ತಾ ಇದ್ದಾನೆ. ಉತ್ತಮವಾದಂಥ ರೀತಿಯಲ್ಲಿ ದೇವರ ರಾಜ್ಯಕ್ಕೆ ಬಾಧ್ಯರಾಗುವಂತ ಸಂಗತಿಗಳನ್ನ ಯೇಸುಸ್ವಾಮಿ ಆತನು ಜನರಿಗೆ ಹೇಳ್ತಾ ಇದ್ದಾನೆ. ಆದರೆ ಅವರ ಬಗ್ಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. ಅಯ್ಯೋ ಕಪಟಿಗಳಾದಂಥ ಶಾಸ್ತ್ರಿಗಳೇ, ಫರಿಸಾಯರೇ, ಪರಲೋಕ ರಾಜ್ಯದ ಬಾಗಿಲನ್ನ ಮನುಷ್ಯರ ಎದುರಿಗೆ ಮುಚ್ಚಿ ಬಿಡುವಂಥವರು, ಅಂಥ ಕಪಟಿಗಳು, ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವಂಥವರು, ತಮ್ಮಲ್ಲಿ ಯಾವ ಲೋಪದೋಷಗಳೂ ಇಲ್ಲ ಎಂಬುದಾಗಿ ಅಂದುಕೊಳ್ಳುವಂಥವರು, ಒಬ್ಬ ಹೆಂಗಸನ್ನ ಯೇಸುಸ್ವಾಮಿಯ ಮುಂದೆ ತೀರ್ಪಿಗಾಗಿ ನಿಲ್ಲಿಸುವಂತ ಒಂದು ಸಂಗತಿಯನ್ನ ಯೇಸುಸ್ವಾಮಿ ಅಲ್ಲಿ ಹೇಳುವಂತ ಬರುವಂತಹ ಸನ್ನಿವೇಶವೇ ಈ 8ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ಕಾಣ್ತೇವೆ. ನೋಡ್ರಿ, ಆಗ ಉಪದೇಶ ಮಾಡುತ್ತಿರುವಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಯಾರು? ಫರಿಸಾಯರು, ಈ ಶಾಸ್ತ್ರಿಗಳು. ಅವರು ಬರ್ತಾರೆ, ಬಂದು ವ್ಯಭಿಚಾರದಲ್ಲಿ ಸಿಕ್ಕಿದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು ಆಕೆಯನ್ನ ನಡುವೆ ನಿಲ್ಲಿಸಿದರು. ಸುತ್ತಲೂ ಜನರಿದ್ದಾರೆ, ಮಧ್ಯದಲ್ಲಿ ಆ ಹೆಂಗಸಿದ್ದಾಳೆ. ಯೇಸುಸ್ವಾಮಿಯು ಆ ಒಂದು ಸ್ಥಳದಲ್ಲಿ ಆತನಿದ್ದಾನೆ. ಈ ವ್ಯಭಿಚಾರಿಣಿ ಮಾಡಿದಂಥ ಹೆಂಗಸನ್ನ ಮಧ್ಯೆ ನಿಲ್ಲಿಸುವಂತ ಕಾರಣ ಏನು ಎಂಬುದಾಗಿ ಹೇಳುವಾಗ, ಮೋಶೆ ಆ ಧರ್ಮಶಾಸ್ತ್ರದಲ್ಲಿ 5:18 ನಾವು ನೋಡ್ತೇವೆ, ಧರ್ಮೋಪದೇಶ ಕಾಂಡ, ಅಲ್ಲಿ ವ್ಯಭಿಚಾರ ಮಾಡಬಾರದು. ಅದೇ ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯ, ನಾನು ಓದ್ಲಿಕ್ಕೆ ಹೋಗುವುದಿಲ್ಲ, 22ನೇ ಅಧ್ಯಾಯ 23-24ರಲ್ಲಿ ಅಂಥ ಹೆಂಗಸನ್ನ ಕಲ್ಲೆಸೆದು ಕೊಲ್ಲಬೇಕು ಎಂಬುದಾಗಿ ಮರಣ ದಂಡನೆಯನ್ನ ಕೊಡುವಂತ ಒಂದು ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಅಲ್ಲಿ ಅನೇಕ ವ್ಯಭಿಚಾರ ಮಾಡಿದಂಥ ಪುರುಷನು, ವ್ಯಭಿಚಾರಕ್ಕೆ ಒಳಗಾದಂಥ ಸ್ತ್ರೀಯು ಅಲ್ಲಿ ಬರುವಂಥದ್ದನ್ನು ನಾವು ಕಾಣ್ತೇವೆ. ಯಾರ್ಯಾರು ಅನ್ನುವಂಥದ್ದು ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆದರೆ ಕನ್ಕ್ಲೂಷನ್ ಏನು ಎಂಬುದಾಗಿ ಹೇಳುವಾಗ, ವ್ಯಭಿಚಾರ ಮಾಡುವಂಥವರು ಸಿಕ್ಕಿಕೊಂಡಾಗ ಅಂಥವರನ್ನ ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಭಯಂಕರವಾದಂಥ ತೀರ್ಪನ್ನ, ಒಂದು ವೇಳೆ ಮೋಶೆ ದೇವರ ಆ ಒಂದು ಆಜ್ಞೆ ಮೂಲಕ ಆ ಧರ್ಮಶಾಸ್ತ್ರವನ್ನ ಆತನು ಬರೆದಂಥವನು ಆತನಾಗಿದ್ದಾನೆ, ಅಂಥವರಿಗೆ ಇಂಥ ಶಿಕ್ಷೆಯನ್ನ ಕೊಡಬೇಕು ಅನ್ನುವಂಥದ್ದು ಆತನು ಬರೆದಂಥ ಧರ್ಮಶಾಸ್ತ್ರದಲ್ಲಿ ಇದೆ. ಈಗ ಆ ವ್ಯಭಿಚಾರಿಣಿಯಾದಂಥ ಹೆಂಗಸು ಕೇಂದ್ರ ಬಿಂದುವಾಗಿ ಒಂದು ವೇಳೆ ಆ ಜನರ ಸುತ್ತಲೂ ಅವರು ನಿಂತ್ಕೊಂಡಿದ್ದಾರೆ, ಮಧ್ಯದಲ್ಲಿ ಆ ಹೆಂಗಸಿದ್ದಾಳೆ. ಈಗ
ಆ ತೀರ್ಪನ್ನ ಕೊಡುವಂತಹ ಒಂದು ಅವಕಾಶ ಯೇಸು ಸ್ವಾಮಿಗೆ ಅವರು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಯೇಸು ಸ್ವಾಮಿಯ ಉಪದೇಶಗಳು, ಯೇಸು ಸ್ವಾಮಿಯ ಕಾರ್ಯಗಳು, ಯೇಸು ಸ್ವಾಮಿ ಇದು ಪಾಪಿಗಳನ್ನು ರಕ್ಷಿಸಿ ರಕ್ಷಣೆಯನ್ನು ಕೊಡ್ಲಿಕ್ಕಾಗಿ, ಪಾಪಿಗಳನ್ನ ಆತನು ಕರೆಯುವುದಕ್ಕಾಗಿ, ಪಾಪಿಗಳ ಮಧ್ಯದಲ್ಲಿ ಸೇವೆ ಮಾಡುವಂತ ಆ ಯೇಸು ಸ್ವಾಮಿ, ಪಾಪಗಳನ್ನು ಕ್ಷಮಿಸುವಂತ ದೇವರು, ಇದು ಅವರಿಗೆ ಇಷ್ಟವಿಲ್ಲ. ಆತನ ಉಪದೇಶ ಇಷ್ಟ ಇಲ್ಲ, ಆತನ ಕಾರ್ಯಗಳು ಇಷ್ಟವಿಲ್ಲ. ಈಗ ಆತನಲ್ಲಿ ಏನಾದರೂ ಒಂದು ತಪ್ಪನ್ನು ಹುಡುಕಬೇಕೆಂಬುದಾಗಿ ಅವರು ಆತನನ್ನ ಯಾವಾಗಲೂ ಹಿಂಬಾಲಿಸುತ್ತಾ ಬಂದಂಥವರು. ಈಗ ಆ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದವಳು. ನೋಡ್ರಿ, ಆ ವಚನ ಹೀಗಿದೆ: ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ನಮಗೆ ನಿನಗಲ್ಲ. ಯೇಸು ಸ್ವಾಮಿ ಹೇಳ್ತಾ ಇರೋದು ನಿನಗಲ್ಲ. ಈ ಧರ್ಮಶಾಸ್ತ್ರ ನಿನಗೆ ಅನ್ವಯವಾಗುವುದಿಲ್ಲ. ನಿನ್ನ ಬೋಧನೆಯೇ ಬೇರೆ, ನಿನ್ನ ಕಾರ್ಯಗಳೇ ಬೇರೆ, ನಮ್ಮ ಕಾರ್ಯಗಳೇ ಬೇರೆ. ನಾವು ಯಾರನ್ನ ಹಿಂಬಾಲಿಸ್ತಾ ಇದ್ದೇವೆ? ಮೋಶೆಯ ಧರ್ಮಶಾಸ್ತ್ರವನ್ನು ನಾವು ಅನುಸರಿಸುವಂತವರಾಗಿದ್ದೇವೆ. ಅಂದರೆ ನಿನಗಿಂತಲೂ ಮೋಶೆ ನಮಗೆ ಹೆಚ್ಚಿನವನು, ನಿನಗಿಂತಲೂ ಮೋಶೆ ನಮಗೆ ದೊಡ್ಡವನು. ಆತನು ಕೊಟ್ಟಂತ ಧರ್ಮಶಾಸ್ತ್ರಕ್ಕನುಗುಣವಾಗಿ ನಾವು ನಡ್ಕೊಳ್ಳುವಂಥವರು. ಒಂದು ವೇಳೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 23ನೇ ವಚನ 23ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನೋಡ್ರಿ, ಯೇಸು ಸ್ವಾಮಿ ಸ್ವತಃ ಹೇಳುವಂತ ಮಾತು, ಮೋಶೆಯ ಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ, ಆದದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ. ಅಲ್ಲಿ ಯಾವುದು ತಪ್ಪಿಲ್ಲ. ಮೋಶೆ ಹೇಳಿದಂಥ ಧರ್ಮಶಾಸ್ತ್ರ ಅದನ್ನು ತೆಗೆದು ಹಾಕ್ಲಿಕ್ಕೆ ನಾನು ಬಂದವನಲ್ಲ. ನೀವು ಅದನ್ನು ಪಾಲಿಸ್ರಿ, ಅದರಲ್ಲಿ ಯಾವ ತಪ್ಪಿಲ್ಲ. ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡ್ರಿ. ಅವರ ನಡತೆ ಹೇಳುವುದೇ ಒಂದು, ಅವರು ಮಾಡುವುದೇ ಒಂದು. ಅವರು ಕಪಟಿಗಳು. ಮನಸ್ಸಿನಲ್ಲಿ ಇರುವುದೇ ಒಂದು, ಬಾಯಲ್ಲಿ ಬರುವಂತದ್ದೇ ಒಂದು. ಅವರು ತೀರ್ಪನ್ನು ಕೊಡ್ತಾರೆ, ನಾನು ಯಾರು ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ಉಪಯೋಗಿಸುವಂತ ಪದ, ಅಯ್ಯೋ ಕಪಟಿಗಳಾದಂಥ ಶಾಸ್ತ್ರಿಗಳೇ, ಫರಿಸಾಯರೇ ಎಂಬುದಾಗಿ. ಕಪಟಿಗಳು, ವಂಚನೆ ಮಾಡುವಂಥವರು. ಯಾರಿಗೆ ವಂಚನೆ? ಆತ್ಮಕ್ಕೆ ವಂಚನೆ ಮಾಡಿಕೊಳ್ಳುವಂಥವರು. ಅವರಿಗೆ ಯಾವ ಅಧಿಕಾರವಿಲ್ಲ, ಅವರು ಹೇಳಲಿಕ್ಕೆ ಅವ್ರಿಗೆ ಯಾವ ಅಧಿಕಾರವಿಲ್ಲ. ಯೇಸು ಸ್ವಾಮಿ ಸ್ವತಃ ಹೇಳುವಂತ ಮಾತು, ಅವರು ಹೇಳಿದಂತ ಮಾತುಗಳನ್ನ ನೀವು ಅನುಸರಿಸ್ರಿ, ಅದು ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ, ನೀವು ಅದಕ್ಕೆ ಅನುಗುಣವಾಗಿ ನಡ್ಕೊಳ್ಳ್ರಿ. ಅವ್ರು ನಡೀತಾ ಇಲ್ಲ, ಅವರ ಹಾಗೆ ನೀವು ನಡೆಯಕ್ಕೆ ಹೋಗ್ಬೇಡ್ರಿ. ಅವರು ಭಾರವಾದ ಹೊರೆಗಳನ್ನು ಕಟ್ಟಿ ಜನರ ಹೆಗಲ ಮೇಲೆ ಹೊರಿಸುತ್ತಾರೆ, ನಿಮಗೆ ಹೊರಿಸ್ತಾರೆ. ತಾವೇನು ಮಾಡುವುದಿಲ್ಲ, ತಾವು ನಡ್ಕೊಳ್ಳುವುದಿಲ್ಲ. ಇಂಥವರು ಯೇಸು ಸ್ವಾಮಿಯ ಬಳಿಗೆ ಬಂದು, ಈಕೆ ನಮ್ಮ ಮಾಡುತ್ತಿರುವಾಗಲೇ ನಮಗೆ ಸಿಕ್ಕಿದಳು, ಇವಳನ್ನ ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯ ಧರ್ಮಶಾಸ್ತ್ರ ನಮಗೆ ಅಪ್ಪಣೆ ಕೊಟ್ಟಿದೆ, ಆಜ್ಞೆ ಮಾಡಿದೆ. ಅಂದರೆ ಈಗ ನಾವು ಈಕೆಯನ್ನ ನಾವು ಕಲ್ಲೆಸೆದು ಕೊಲ್ಲಬೇಕಾಗಿದೆ. ನಿನ್ನ ಬೋಧನೆಗಳು ನಮಗೆ ಬೇಡ. ಮೋಶೆ ಹೇಳಿದಂತಹ ಧರ್ಮಶಾಸ್ತ್ರದಲ್ಲಿ ಹೀಗೆ ನಾವು ಇದನ್ನೇ ಅನುಸರಿಸುವಂಥವರು, ಇದನ್ನೇ ಅನುಸರಿಸುತ್ತಾ ಬಂದಂಥವರು. ಯೇಸು ಸ್ವಾಮಿ ಅಲ್ಲಿ ಬರೆದಂಥದ್ದು ಅದು ಸರಿ ಇಲ್ಲ ಎಂಬುದಾಗಿ ಎಲ್ಲೂ ಹೇಳಿಲ್ಲ. ತೆಗೆದು ಹಾಕ್ಲಿಕ್ಕೆ ನಾನು ಬಂದವನಲ್ಲ ಎಂಬುದಾಗಿ ಸ್ವತಃ ಯೇಸು ಸ್ವಾಮಿ ಹೇಳಿದ್ದಾರೆ. ಆದರೆ ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರು. ಈಗ ನನಗೆ ಅವ್ರು ಹೇಳುವಂಥದ್ದು ಫರಿಸಾಯರ ಶಾಸ್ತ್ರಿಗಳು, ನಮಗೆ ಮೋಶೆಗಿಂತ ನೀನು ಹೆಚ್ಚಿನವನಲ್ಲ. ಆತನು ನಮಗೆ ಅದನ್ನು ಕೊಟ್ಟಿದ್ದಾನೆ. ನಾವು ಹೇಳುವಂಥವರು, ನಾವು ಹಾಗೆ ಮಾಡುವಂಥವರು. ನೀನು ಮೋಶೆಗಿಂತ ದೊಡ್ಡವನಲ್ಲ, ನನಗೆ ಅಪ್ಪಣೆ ಕೊಟ್ಟಿದ್ದಾನೆ. ಆಮೇಲೆ ಈಕೆಯ ವಿಷಯದಲ್ಲಿ ನೀನು ಏನು ಹೇಳುತ್ತಿ? ಈಗ ನಾವು ಏನು ಹೇಳಾಯ್ತು? ಆಕೆ ವ್ಯಭಿಚಾರ ಮಾಡುವಾಗಲೇ ಆಕೆ ನಮ್ಮ ಕೈಗೆ ಸಿಕ್ಕಿದ್ದಾಳೆ.
ಮೋಶೆ ಧರ್ಮಶಾಸ್ತ್ರ ಹೇಳಿರುವ ಹಾಗೆ ನಾವು ಈಕೆಯನ್ನು ಕಲ್ಲೆಸೆದು ಕೊಲ್ಲಬೇಕಾಗಿದೆ. ಈಗ ನಿನ್ನ ತೀರ್ಪೇನು? ನಿನ್ನ ಉಪದೇಶಗಳು ನೀನು ಮಾಡ್ತಾ ಇದೆಯಲ್ಲ, ಈಗ ನೀನು ಇದರ ಬಗ್ಗೆ ಏನು ಹೇಳ್ತಿ? ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ನೀನು ಏನು ಹೇಳುತ್ತಿ ಎಂದು ಆತನನ್ನು ಕೇಳಿದರು. ಆದರೆ ಅವರಿಗೆ ಸ್ತ್ರೀ ಬಗ್ಗೆ ಆಲೋಚನೆ ಇಲ್ಲ. ಆಕೆ ವ್ಯಭಿಚಾರ ಮಾಡಿ ಸಿಕ್ಕಿಕೊಂಡಿದ್ದಾಳೆ ಎಂಬ ಆಲೋಚನೆ ಅಲ್ಲ. ಯೇಸು ಸ್ವಾಮಿ ತಪ್ಪಾದಂಥ ತೀರ್ಪನ್ನು ಕೊಡಬೇಕು, ಅದೇ ಅವರ ಒಂದು ಸಂಗತಿ. ಯೇಸು ಸ್ವಾಮಿಯನ್ನ ತಪ್ಪಾದ ರೀತಿಯಲ್ಲಿ ಬಿಂಬಿಸಬೇಕು. ಮೋಶೆ ಧರ್ಮಶಾಸ್ತ್ರಕ್ಕೆ ಈ ವ್ಯಕ್ತಿ ವಿರುದ್ಧ ಎಂಬುದಾಗಿ ಅವರು ತೋರ್ಪಡಿಸಬೇಕಾಯಿತು. ಸುತ್ತಲೂ ಜನರು ನಿಂತಿದ್ದಾರೆ, ಜನರು ಕೇಳಿಸುವ ಹಾಗೆ. ಜನರು ಇಲ್ಲಿಯವರೆಗೆ ಮೋಶೆ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಶಾಸ್ತ್ರಿಗಳು ಪರಿಸಯರು ಬೋಧಿಸುವುದಂತ ಎಲ್ಲ ಸಂಗತಿಗಳನ್ನ ಅವರು ಪರಿಪಾಲನೆ ಮಾಡುತ್ತಾ ಇದ್ದಂಥವರು ಈಗ ಅವರ ಎದುರಿನಲ್ಲಿ ಜನರೆಲ್ಲ ಕೇಳಿಸಿಕೊಳ್ಬೇಕು. ಈಗ ಯೇಸು ಸ್ವಾಮಿ ಒಂದು ವೇಳೆ ಆ ತೀರ್ಪು ಸರಿ ಇಲ್ಲ ಎಂಬುದಾಗಿ ಹೇಳಿದರೆ ಈತನು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ತನ್ನ ತೀರ್ಪನ್ನು ಆತನು ಕೊಡ್ತಾ ಇದ್ದಾನೆ ಎಂಬುದಾಗಿ ಬಿಂಬಿಸಬೇಕು. ಅವರ ಆಲೋಚನೆಯೇ ಅದು. ನೀನೇನು ಹೇಳ್ತಿ ಹೇಳು? ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಏನಾದರೂ ಒಂದು ನಿಮಿತ್ತ ಬೇಕಾದದ್ದರಿಂದ ಈತನು ಏನನ್ನುತ್ತಾನೋ ನೋಡೋಣ ಎಂದು ಹಾಗೆ ಕೇಳಿದರು. ಏನು ಹೇಳ್ತಾನೆ ನೋಡೋಣ. ಅವ್ರಿಗೆ ಬೇಕಾಗಿರೋದು ತಪ್ಪಾದಂಥ ಒಂದು ತೀರ್ಪನ್ನು ಆತನು ಕೊಡಬೇಕು. ಒಂದು ವೇಳೆ ಆಕೆಯ ಪರವಾಗಿ ಆತನನ್ನಾದರೂ ಮಾತಾಡಿದರೆ ಈತನು ಧರ್ಮಶಾಸ್ತ್ರಕ್ಕೆ ಮೋಶೆಗೆ ವಿರುದ್ಧವಾದಂಥ ತೀರ್ಪನ್ನು ಆತನು ಕೊಟ್ಟಿದ್ದಾನೆ ಎಂಬುದಾಗಿ ಆ ಜನರಿಗೆಲ್ಲ ತಿಳಿಸ್ಬೇಕೆಂಬುದಾಗಿ ಕಾಯ್ತಾ ಇದ್ದಾರೆ. ಅಂದರೆ ಯೇಸು ಸ್ವಾಮಿಯಲ್ಲಿ ಆ ಜನರು ಆಕರ್ಷಣೆಯನ್ನು ಹೊಂದುವಂಥ ಆ ಎಲ್ಲ ಸಂಗತಿಗಳು ಪರಿಸಾಯರಿಗೆ ಗೊತ್ತಿದೆ. ಯೇಸು ಸ್ವಾಮಿಯನ್ನ ಸಾವಿರಾರು ಜನರು ಹಿಂಬಾಲಿಸ್ತಾ ಇದ್ದಾರೆ ಎಂಬುದಾಗಿ ಗೊತ್ತಿದೆ. ಇವತ್ತು ನಮ್ಮ ಬೋಧನೆಯನ್ನು ಅವರು ಕೇಳ್ತಾ ಇಲ್ಲ ಎಂಬುದಾಗಿ ಗೊತ್ತಾಗಿದೆ. ಈಗ ಏನಾದರೂ ಮಾಡಿ ಯೇಸು ಸ್ವಾಮಿಯನ್ನು ತಪ್ಪಾದ ರೀತಿಯಲ್ಲಿ ಬಿಂಬಿಸಬೇಕು. ಆದರೆ ಯೇಸು ಸ್ವಾಮಿ ಕೇಳಿದ. ಆದರೆ ಯೇಸು ಬೊಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದನು. ಏನು ಬರಿತಾ ಇದ್ರೋ ಗೊತ್ತಿಲ್ಲ, ಆತನು ಬರಿತಾ ಇದ್ದ. ತನ್ನ ಆಲೋಚನೆಯಲ್ಲಿ ಆತನಿದ್ದನು ಎಂಬುದಾಗಿ ಕೆಲವರು ಹೇಳ್ತಾರೆ. ಆತನು ಮೌನವಾಗಿ ಆತನಿದ್ದಾನೆ. ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಒತ್ತಾಯ ಮಾಡ್ತಾ ಇದ್ದಾರೆ. ನೀನು ಹೇಳಲೇಬೇಕು, ನೀನು ತೀರ್ಪನ್ನು ಕೊಡಲೇಬೇಕು, ನೀನು ಏನು ಹೇಳ್ತೀಯ ಹೇಳು ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಅವರು ಕೇಳುತ್ತಿರುವಾಗ ಆತನು ನೆಟ್ಟಗೆ ಕೂತಿಕೊಂಡು ಇಲ್ಲಿಯವರೆಗೂ ತಲೆ ಬೊಗ್ಗಿಸಿ ಅವರು ಹೇಳಿದ್ದನ್ನು ಕೇಳುತ್ತಾ ಇದ್ದಂಥ ಯೇಸು ಸ್ವಾಮಿ ಮೌನವಾಗಿ ಆತನು ಎಲ್ಲವನ್ನ ಆಲಿಸಿ ಈಗ ತೀರ್ಪು ಕೊಡುವಂತ ಆ ಸಮಯ ಬಂದಿದೆ. ಆತನು ನೆಟ್ಟಗೆ ಕೂತುಕೊಂಡು ಹೇಳುವಂತ ಮಾತು, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ. ಬೇಡ ಅಂತ ಹೇಳಲಿಲ್ಲ. ನೋಡ್ರಿ, ಅಲ್ಲಿರುವಂಥ ಸಂಗತಿಗಳು ನೀವು ಮೋಶೆ ಬರೆದಂಥ ಆ ಧರ್ಮಶಾಸ್ತ್ರದಲ್ಲಿ ಇರುವಂತಹ ಏನು ನಿಯಮಗಳಿದೆಯೋ ನೀವು ಪಾಲಿಸ್ರಿ, ಬೇಡ ಅಂತ ಹೇಳುವುದಿಲ್ಲ. ಆದರೆ ಒಂದು ಕಂಡೀಷನ್, ಬೇಡಪ್ಪ ಹಾಕಬೇಡಿ ಎಂಬುದಾಗಿ ಹೇಳಲಿಲ್ಲ. ವಾಕ್ಯ ಹೇಳ್ತದೆ, ನಿಮ್ಮಲ್ಲಿ ಮೀನ್ಸ್ ಪರ್ಟಿಕ್ಯುಲರ್ ಆಗಿ ಶಾಸ್ತ್ರಿಗಳು ಪರಿಸಾಯರಿಗೆ ಆತನು ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೇ ಆಗಿರಬಹುದು, ಅಲ್ಲಿ ನಿಂತಿರೋ ಜನರೇ ಆಗಿರಬಹುದು, ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ. ನೋಡಿರಿ, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ಪಾಪವಿಲ್ಲದೆ ಇರುವಂಥವರು, ತಪ್ಪೇ ಮಾಡದೇ ಇರುವಂಥವರು ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿ ತಿರುಗಿ ಬೊಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು. ಶಾಸ್ತ್ರಿಗಳಿಗೂ ಆತನ ಏನು ಹೇಳಲಿಲ್ಲ, ಜನರಿಗೂ ಆತನ ಏನು ಬೆಟ್ ಮಾಡಿ ತೋರಿಸ್ಲಿಲ್ಲ. ಹೊಡಿರಪ್ಪ, ಯಾರು ಪಾಪ ಮಾಡಿಲ್ವೋ ಅವ್ರು ಹೊಡಿರಿ ಅಂದ್ಬಿಟ್ಟು ತಿರುಗಿ ಆತನು ತಲೆಯನ್ನು ಬೊಗ್ಗಿಸಿ ಮೌನವಾಗಿ ಆತನಿದ್ದನು.
ಆ ಆ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳ್ಕೊಂಡು ತಾವೇ ಪಾಪಿಗಳು. ಆ ತೀರ್ಪು ಎಂಥ ಕಠಿಣವಾದಂಥ ತೀರ್ಪು ಎಂಬುದಾಗಿ ನಾವಿಲ್ಲಿ ಆಲೋಚನೆ ಮಾಡೋಣ ಪ್ರಿಯರೇ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಅವರಿಗೆ ಕೊಟ್ಟಂಥ ತೀರ್ಪುಗಳು ಭಯಂಕರವಾದಂಥ ತೀರ್ಪುಗಳು. ಒಂದು ವೇಳೆ ಇಸ್ರಾಯೇಲರಿಗೆ ತೀರ್ಪು ಕೊಟ್ಟಾಗ ಅನೇಕ ಭಯಂಕರವಾದಂಥ ತೀರ್ಪುಗಳನ್ನು ಆತನು ಕೊಟ್ಟಿದ್ದಾನೆ. ಏಲಿಯ ಮಕ್ಕಳಿಗೆ ತೀರ್ಪನ್ನು ಕೊಡುವಾಗ ಭಯಂಕರವಾದಂಥ ಸಂಗತಿಗಳನ್ನು ಆತನು ತಿಳಿಸಿಕೊಟ್ಟಿದ್ದಾನೆ. ಇಲ್ಲಿಯೂ ನಾವು ಓದುವಾಗ ಸರಳವಾಗಿದ್ದರೂ ಕಠಿಣವಾದಂಥ ತೀರ್ಪು, ಸ್ವಯಂ ತೀರ್ಪುಗಳು. ತೀರ್ಪು ಮಾಡಬೇಡ್ರಿ, ನಿಮಗೂ ತೀರ್ಪು ಆಗುವುದಿಲ್ಲ, ನಿಮಗೂ ತೀರ್ಪು ಆಗುವುದಿಲ್ಲ. ಆತನು ಹೇಳುವಂಥ ಮಾತು, ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪು ಆಗ್ತದೆ. ಸರಿಯಾಗಿ ಆಲೋಚನೆ ಮಾಡ್ರಿ, ಆಲೋಚನೆ ಮಾಡ್ರಿ. ಯಾರು ಪಾಪ ಮಾಡಿಲ್ಲವೋ ಅವರು ಮೊದಲು ಕಲ್ಲಾಕಲಿ ಎಂಬುದಾಗಿ ಹೇಳುವಾಗ ಆ ಮಾತನ್ನ ಕೇಳಿದಂಥವರು ತಮಗೆ ತಾವೇ ಈಗ ತೀರ್ಪನ್ನ ಕೊಟ್ಟುಕೊಳ್ಳುವಂತ ಸಂಗತಿಯನ್ನು ನೋಡ್ತಾ ಇದ್ದಾರೆ. ತಮಗೆ ತಾವೇ ತೀರ್ಪನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಆ ತೀರ್ಪು ಯಾವುದು? ನಾನು ಪಾಪಿ ಎಂಬುದಾಗಿ. ಯೇಸು ಸ್ವಾಮಿ ಹೇಳಲಿಲ್ಲ ನೀನು ಪಾಪಿ ಅಂತ ಹೇಳಿದಾರ? ಇಲ್ಲ. ನೀನು ಪಾಪ ಮಾಡಿದವನು ಎಂಬುದಾಗಿ ಹೇಳಿದಾರ? ಇಲ್ಲ. ಯಾರು ಪಾಪ ಮಾಡಿಲ್ವೋ ಕಲ್ಲಾಕು. ಆದ್ರೆ ಅವರ ಮನಸ್ಸು ಹೇಳಿದಂಥದ್ದು ನೀನು ಪಾಪಿ. ಆ ಮನಸ್ಸು ಅವರಿಗೆ ತೀರ್ಪನ್ನ ಕೊಟ್ಟಿದೆ, ನೀನು ಪಾಪಿ ಎಂಬುದಾಗಿ ಹೊತ್ಬೇಕು. ಎಸ್, ಕಠಿಣವಾದಂಥ ತೀರ್ಪು. ಎಷ್ಟು ಸಲೀಸಾಗಿ ವ್ಯಭಿಚಾರ ಮಾಡುವಾಗಲೇ ಆಕೆ ನಮ್ಮ ಕೈಗೆ ಸಿಕ್ಕಿದ್ದಾಳೆ. ಮೋಶೆ ಬರೆದಂಥ ಧರ್ಮಶಾಸ್ತ್ರಕ್ಕನುಗುಣವಾಗಿ ಆಕೆಯನ್ನು ಕಲ್ಲೆಸೆದುಕೊಳ್ಳಬೇಕಾಗಿದೆ. ನೀನೇ ಹೇಳ್ತೀಯ, ಹೊಡಿರಿ ಅಂತೀಯೋ ಹೊಡಿಬಾರ್ದು ಅಂತೀಯೋ? ತಾವೇ ಸಿಕ್ಕಿಕೊಂಡರು. ಆತನಲ್ಲಿ ತಪ್ಪು ಹುಡುಕುವಂಥವರು ತಪ್ಪಿಗೆ ತಾವೇ ಸಿಕ್ಕಿಕೊಂಡಂತ ಆ ತೀರ್ಪನ್ನ ಯೇಸು ಸ್ವಾಮಿ ಮಾರ್ಮಿಕವಾಗಿ ಆತನಲ್ಲಿ ಕೊಡುವಂಥದ್ದನ್ನು ಕಾಣ್ತೇವೆ. ಇದನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳ್ಕೊಂಡು ಮೀನ್ಸ್ ಆ ಮನಸ್ಸು ಅವರಿಗೆ ಹೇಳಿತು ನೀನು ಪಾಪಿ ಎಂಬುದಾಗಿ. ಆ ಮನಸ್ಸು ತೀರ್ಪು ಕೊಟ್ಟಿತು ನೀನು ಪಾಪಿ ಎಂಬುದಾಗಿ. ತೀರ್ಪು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನಸ್ಸು ನಿಮಗೆ ಸಾಕ್ಷಿ ಹೇಳ್ತದೆ, ನೀನು ಎಂತೆಂಥ ತಪ್ಪುಗಳನ್ನು ಮಾಡಿದ್ದಿ ಎಂಬುದಾಗಿ. ನಿನ್ನ ಮನಸ್ಸು ನಿನಗೆ ಅದನ್ನ ಹೇಳುವಂಥದ್ದಾಗಿದೆ. ಅಲ್ಲಿ ಇದ್ದಂಥವರು ಹಿರಿಯರು ಮೊದಲುಗೊಂಡು ಕಿರಿಯರವರೆಗೆ ಒಬ್ಬರ ಹಿಂದೆ ಒಬ್ಬರು ಹೊರಗೆ ಹೋದರು. ಯಾರೂ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವರವರ ಮನಸ್ಸು. ಅಕ್ಕಪಕ್ಕದವರು ಯಾರು ಒಬ್ಬರಿಗೊಬ್ರು ಹೇಳಲಿಲ್ಲ. ಒಬ್ಬೊಬ್ಬರಾಗಿ ಹೋಗುವಾಗ ಅವರ ಮನಸ್ಸು ಅವರಿಗೆ ಹೇಳಿದಂಥ ಮಾತಿಗೆ ಅನುಗುಣವಾಗಿ ಕಲ್ಲಿ ಎಸೆಯಲಿಕ್ಕೆ ಅವ್ರಿಗೆ ಯಾವ ಒಂದು ಅವಕಾಶವೂ ಸಿಕ್ಕದೆ ತಾವೇ ಸಿಕ್ಕಿಕೊಂಡು ಆ ತೀರ್ಪಿಗೆ ಒಳಗಾದಂಥವರು ಹೊರಗೆ ಹೋದರು. ಯೇಸು ಒಬ್ಬನೇ ಉಳಿದನು. ಅಲ್ಲಿ ಯಾರು ನಿಂತ್ಕೊಳ್ಳಿಕ್ಕಾಗ, ಯೇಸು ಒಬ್ಬನೇ ಉಳಿದನು. ಇದರ ಅರ್ಥ ಏನು? ಆತನು ಪಾಪವಿಲ್ಲದೆ ಇರುವಂಥವನು. ತೀರ್ಪು ಕೊಡ್ಲಿಕ್ಕೆ ಆತನೊಬ್ಬನೇ ಯೋಗ್ಯನು. ಯಾಕೆ? ತಪ್ಪಿಲ್ಲದೆ ಇದ್ದಂಥವನು ಯೇಸು ಸ್ವಾಮಿ ಒಬ್ಬನೇ. ಯಾವ ಮನುಷ್ಯನಿಗೂ ತೀರ್ಪು ಮಾಡ್ಲಿಕ್ಕೆ ಅವಕಾಶವಿಲ್ಲ. ಯೇಸು ಸ್ವಾಮಿ ಒಬ್ಬನೇ ಅಲ್ಲಿದ್ದಾನೆ. ಆ ಮೀನ್ಸ್ ಆತನೊಬ್ಬನೇ ನೀತಿವಂತನು, ನ್ಯಾಯಾಧಿಪತಿಯು, ತೀರ್ಪು ಕೊಡ್ಲಿಕ್ಕೆ ಯೋಗ್ಯನಾದಂಥ ವ್ಯಕ್ತಿ. ಆತನೊಬ್ಬನೇ ಅಲ್ಲಿ ಉಳಿದಿದ್ದಾನೆ. ಮತ್ತು ನಡುವೆ ನಿಂತಿದ್ದ ಹೆಂಗಸು ಅಲ್ಲೇ ಇದ್ದಳು. ಎಗೈನ್ ಯೇಸು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನೂ ನೋಡದೆ ಆಕೆಗೆ ಹೇಳ್ತಾ ಇದ್ದಾನೆ, ಅಮ್ಮ, ಕರೆಯುವಂತ ಪದ ನೋಡ್ರಿ. ಆಕೆ ನಿಜ, ಆಕೆ ವ್ಯಭಿಚಾರಿಣಿ, ಪಾಪ ಮಾಡಿದ್ದಾಳೆ. ದಯೆಯುಳ್ಳ ದೇವರು, ಕರುಣೆಯುಳ್ಳ ದೇವರು, ಕ್ಷಮಿಸುವಂತ ದೇವರು. ಹಳೆ ಒಡಂಬಡಿಕೆಯಲ್ಲಿ ನಾನು ಹೇಳ್ತಾ ಬಂದೆ, ಅಲ್ಲೇ ಬಹುಮಾನ. ಕೃಪೆಗೆ ಅಧೀನರು, ಧರ್ಮಶಾಸ್ತ್ರಕ್ಕಲ್ಲ, ಕೃಪೆಗೆ ಅಧೀನರು.
ಆಕೆಗೆ ಒಂದು ಚಾನ್ಸ್ ಯೇಸು ಸ್ವಾಮಿ ಕೊಡ್ತಾ ಇದ್ದಾರೆ, ಒಂದು ಅವಕಾಶವನ್ನ ಯೇಸು ಸ್ವಾಮಿ ಕೊಡ್ತಾ ಇದ್ದಾರೆ. ನಿಜ ಆಕೆ ಪಾಪ ಮಾಡಿದ್ದಾಳೆ. ಈಗ ದೇವರು ಯೇಸು ಸ್ವಾಮಿ ಆಕೆಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಎಲ್ಲರೂ ಪಾಪಿಗಳೇ, ಇಲ್ಲಿ ಯಾರು ಇಲ್ಲ, ನಾನು ನೀನು ಮಾತ್ರ. ನಿನಗೆ ಯಾರೂ ಶಿಕ್ಷೆ ವಿಧಿಸಲಿಲ್ಲವೋ ಅಂದನು. ಯಾರೂ ವಿಧಿಸಲಿಲ್ಲ ಸ್ವಾಮಿ ಅಂದಳು. ಯೇಸು ಆಕೆಗೆ, ನಾನೂ ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ. ಎಂಥ ಶ್ರೇಷ್ಠವಾದಂಥ ಒಂದು ತೀರ್ಪು ಯೇಸು ಸ್ವಾಮಿ ನಮಗೆ ಆತನು ಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಆತನು ಹೇಳ್ತಾನೆ, ತೀರ್ಪು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ತೀರ್ಪು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮಗೂ ತೀರ್ಪಾಗುವುದಿಲ್ಲ. ಒಂದು ವೇಳೆ ಆತನು ಹೇಳುವಂತ ಮಾತು, ನೀವು ಅಳಿಯುವುದರಲ್ಲಿಯೇ ನಿಮಗೆ ಅಳಿತಾರೆ. ಅಳದಾಯ್ತಲ್ವಾ? ನೀನು ಅಳಿಯಕ್ ಬಂದೆ ಅಲ್ವಾ? ಪರಿಶಾಯರು ಶಾಸ್ತ್ರಿಗಳು ಅಳಿಯುವುದಕ್ಕೆ ಬಂದ್ರು, ನಿನಗೆ ಆತನ ಮಾಡ್ದ. ನಿಮ್ಮ ಪಾಪಗಳನ್ನು ತೋರಿಸಿಕೊಟ್ಟ. ನೀವು ಯಾರು ತೀರ್ಪು ಕೊಡ್ಲಿಕ್ಕೆ? ಯಾರು ಶಿಕ್ಷೆ ವಿಧಿಸಲಿಲ್ವೋ? ನಾನೂ ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ. ನೋಡ್ರಿ, ಈಗ ಹೋಗು ಪದ ನೋಡ್ರಿ, ಹೋಗು, ಯು ಆರ್ ಫ್ರೀ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಅದೇ ತೀರ್ಪು. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಹೋಗು. ಈಗ ನಿನಗೆ ಪಾಪದಿಂದ ಬಿಡುಗಡೆ ಸಿಕ್ಕಿದೆ, ಬಿಡುಗಡೆ ಸಿಕ್ಕಿದೆ. ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ಇದು ನನಗೆ ಕೊಡುವಂಥ ತೀರ್ಪು. ಪಾಪಿಗಳಾದಂಥ ನಮ್ಮನ್ನ ಪ್ರೀತಿಸಿದಂಥ ದೇವರು ನಮ್ಮ ದ್ರೋಹಕ್ಕೆ, ನಮ್ಮ ಪಾಪಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡದೆ ನಮ್ಮನ್ನು ಕ್ಷಮಿಸಿದಂಥ ದೇವರು. ಹೋಗು, ಯು ಆರ್ ಫ್ರೀ ನಾವು. ಆದರೆ ಇನ್ನು ಮೇಲೆ ಇದೊಂದು ಚಾನ್ಸ್. ನೀನು ಇನ್ನು ಮೇಲೆ ಪುನಃ ಈ ತಪ್ಪನ್ನು ನೀನು ಮಾಡಬೇಡ. ಮಾಡಿದರೆ ಖಂಡಿತವಾಗಿ ನಿನಗೆ ತೀರ್ಪಾಗ್ತದೆ. ತಿಳಿದು ಮಾಡುವಂತಹ ತಪ್ಪುಗಳಿಗೆ ದೇವರು ತೀರ್ಪನ್ನು ಕೊಡುವಂಥ ದೇವರು. ಇನ್ನು ಮೇಲೆ ಈ ತೀರ್ಪನ್ನು ಮಾಡಬೇಡ, ಮಾಡ್ಲಿಕ್ಕೆ ಹೋಗ್ಬೇಡ. ಮಾಡಿದರೆ ನಿನಗೆ ಶಿಕ್ಷೆ ಉಂಟು. ಇನ್ನು ಮೇಲೆ ನೋಡ್ರಿ, ಈಗ ಪದ ಪಾಪ ಮಾಡಬೇಡ. ಈಗ ಆತನು ಹೇಳ್ತಾನೆ, ನೀನು ಮಾಡಿದ್ದು ಪಾಪ. ಅವ್ರು ಹೇಳಿದ್ದು ಸತ್ಯ. ನೀನು ವ್ಯಭಿಚಾರ ಮಾಡಿ ಪಾಪ, ಒಂದು ವೇಳೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ನೀನು ಪಾಪ ಮಾಡಿದ್ದೀಯಾ. ಎಷ್ಟು ಒಂದು ವೇಳೆ ಯೇಸು ಸ್ವಾಮಿ ಹೇಳುವಂತ ಈ ಮಾತುಗಳನ್ನ ನೋಡ್ರಿ. ಮೊದಲನೇದಾಗಿ ಆತನು ಹೇಳಿದ, ನಿಮ್ಮಲ್ಲಿ ಪಾಪ ಯಾರಿಗೆ ಇಲ್ವೋ ಅವರು ಮೊದಲು ಆಕೆಯ ಮೇಲೆ ಕಲ್ಲೆಸೆರಲಿ. ಹೌದು, ಆಕೆ ಪಾಪ ಮಾಡಿದ್ದಾಳೆ ಎಂಬುದಾಗಿ ಮೊದಲೇ ಆತನು ಹೇಳಲಿಲ್ಲ. ಆದರೆ ಬಂದಂತ ಶಾಸ್ತ್ರಿಗಳು, ಪರಿಸಯರಿಗೆ ಆತನು ಹೇಳ್ತಾನೆ, ನೀವು ಪಾಪಿಗಳೆಂಬುದಾಗಿ ತೋರಿಸಿಕೊಟ್ಟ. ಇನ್ನು ಮೇಲೆ ಯೇಸು ಸ್ವಾಮಿ ಉಪಯೋಗಿಸುವಂತ ಪದ ಪಾಪ ಮಾಡಬೇಡ. ಎಸ್, ನೀನು ಮಾಡಿದೀಯ ಮಗಳೇ, ಅಮ್ಮ, ನೀನು ಪಾಪ ಮಾಡಿದೀಯ. ಆದರೆ ನಾನೂ ನಿನಗೆ ಶಿಕ್ಷೆಯನ್ನು ವಿಧಿಸುವುದಿಲ್ಲ. ಐ ವಿಲ್ ಗಿವ್ ಒನ್ ಮೋರ್ ಚಾನ್ಸ್. ನಾನು ನಿನಗೆ ಮತ್ತೊಂದು ಅವಕಾಶವನ್ನು ನಾನು ಕೊಡ್ತಾ ಇದ್ದೇನೆ. ಮತ್ತೊಂದು ಅವಕಾಶವನ್ನು ನಾನು ಕೊಡ್ತಾ ಇದ್ದೇನೆ. ಪಾಪ ಮಾಡಬೇಡ, ತಿರುಗಿ ಈ ಕೆಲಸವನ್ನು ನೀನು ಮಾಡಬೇಡ ಎಂದು ಹೇಳಿದನು. ತೀರ್ಪು ಮಾಡಲಿಕ್ಕೆ ಹೋಗ್ಬೇಡ. ಹಾಗಾದ್ರೆ ಪೌಲನು ಏನ್ ಹೇಳ್ತಾನೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ, ನಾನು ಬೇಗ ಮುಗಿಸ್ತೇನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ. ಇನ್ನೂ ಅನೇಕ ಉಂಟು, ನಾನು ಇದನ್ನ ಮಾಡಿ ನನ್ನ ಮಾತನ್ನ ಮುಗಿಸ್ತೇನೆ. 2ನೇ ಅಧ್ಯಾಯ. ಎಲೈ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ. ಪೌಲನು ಹೀಗೆ ಹೇಳ್ತಾನೆ ರೋಮಾಪುರದ ಸಭೆಗೆ. ಆತನು ಹೇಳುವಂತ ಮಾತು, ಎಲೈ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆನಿಸುವ ನೀನು ಯಾವನಾದರೂ ಸರಿಯೇ. ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಹೇಗೆಂದರೆ, ಮತ್ತೊಬ್ಬರಲ್ಲಿ ದೋಷವೆನಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡ ಹಾಗೆ. ಈಗಾಗಲೇ ನಾವು ಓದಿದೆವು. ರೋಮಾಪುರದವರಿಗೆ ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ. ಪರಿಸಾಯರು ಶಾಸ್ತ್ರಿಗಳು ಹೇಳಕ್ ಬಂದ್ರು, ಅವರೇ ತೀರ್ಪನ್ನ ಹೊಂದಿದರು. ಅವರ ಮನಸ್ಸೇ ಅವರಿಗೆ ತೀರ್ಪು ಹೇಳಿತು.
ನೀನು ಪಾಪಿ ಎಂಬುದಾಗಿ, ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು. ಎಸ್, ಅದಕ್ಕೆ ಸ್ವಾಮಿ ಹೇಳುವಂತಹದ್ದು ಪರ್ವತ ಪ್ರಸಂಗದಲ್ಲಿ, ತೀರ್ಪು ಮಾಡ್ಲಿಕ್ಕೆ ಹೋಗ್ಬೇಡ್ರಪ್ಪ, ನೀವೇ ಸಿಕ್ಕಿ ಬೀಳ್ತೀರಿ. ನಿಮಗೆ ಯಾವ ಅಧಿಕಾರ ಇಲ್ಲ, ತೀರ್ಪು ಮಾಡುವುದಕ್ಕೆ ನಿಮಗೆ ಅಧಿಕಾರ ಇಲ್ಲ, ನೀವೇ ಸಿಕ್ಕಾಕಿಕೊಳ್ತೀರಿ. ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಆ ದೋಷವನ್ನೇ ನಡೆಸುತ್ತೀಯಲ್ಲ. ಕಪಟಿಗಳಾದ ಫರಿಸಾಯರೇ, ಕಪಟಿಗಳಾದಂಥವರು, ನೀವೇ ದೋಷ ಮಾಡ್ತೀರಿ, ನೀವೇ ತಪ್ಪನ್ನ ಮಾಡ್ತೀರಿ, ಇನ್ನೊಬ್ಬರ ತಪ್ಪುಗಳನ್ನು ಎತ್ತಿ ಹಿಡಿತೀರಿ. ಆದರೆ ಅಂಥವುಗಳನ್ನು ನಡೆಸುವವರ ವಿಷಯದಲ್ಲಿ ದೇವರು ಮಾಡುವ ತೀರ್ಪು ಸತ್ಯಾನುಸಾರವಾಗಿಯೇ ಇರುವುದೆಂದು ಬಲ್ಲೆವು. ನಾನು ಮಾಡಿದಂಥ ದೋಷಕ್ಕೆ ಸರಿಯಾದಂಥ ತೀರ್ಪನ್ನ ದೇವರೊಬ್ಬನೇ ಆತನು ಕೊಡುವಂಥವನು. ಅಂದರೆ ಅಪೊಸ್ತಲ ಅಂತ ಪೌಲನು ಹೇಳುವಂಥ ಮಾತು, ನಾವು ಇನ್ನೊಬ್ಬರ ದೋಷವನ್ನ ಎತ್ತಿ ತೋರಿಸುವಾಗ ನಾವು ಅದರಲ್ಲಿ ನಾವೇ ಸಿಕ್ಕಿ ಬೀಳುವಂಥವರು, ಆ ಬಲೆಯಲ್ಲಿ ನಾವೇ ಸಿಕ್ಕಿಕೊಳ್ತೇವೆ. ಆದರೆ ಅಂಥವುಗಳನ್ನು ನಡೆಸುವವರ ವಿಷಯಗಳಲ್ಲಿ ದೇವರು ಮಾಡುವ ತೀರ್ಪು ಸತ್ಯಕ್ಕೆ ಅನುಗುಣವಾದದ್ದು. ದೇವರು ಕೊಡುವಂತಹ ತೀರ್ಪು ನ್ಯಾಯವಾದಂತಹ ತೀರ್ಪು. ಅಂಥವುಗಳನ್ನು ನಡೆಸುವವರಲ್ಲಿ ದೋಷವೆಣಿಸಿ ಅವುಗಳನ್ನೇ ಮಾಡುತ್ತಿರುವ ನೀವು ದೇವರ ದಂಡನೆಯ ತೀರ್ಪಿಗೆ ತಪ್ಪಿಸಿಕೊಂಡನೆಂದು ಯೋಚಿಸುತ್ತಿದ್ದೀಯಾ? ನೆವರ್. ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅರ್ಥ. ನಾನು ಇಲ್ಲಿಗೆ ಮುಗಿಸ್ತೇನೆ ಪ್ರಿಯರೇ. ಎಂಥ ಸಂಗತಿಗಳನ್ನ ಯೇಸುಸ್ವಾಮಿಯ ವ್ಯಭಿಚಾರಿಣಿಯಾದಂಥ ಹೆಂಗಸಿನ ಮೂಲಕ ಅಪೊಸ್ತಲ ಅಂತ ಪೌಲನು ಮತ್ತೊಂದು ರೀತಿಯಲ್ಲಿ ದೋಷ ಎಂಬುದಾಗಿ ಆತನು ಹೇಳುತ್ತಾ, ಆ ದೋಷವನ್ನ ಎತ್ತಿ ಹಿಡಿಯುವಂಥವರೇ ಆ ದೋಷದೊಳಗೆ ಸಿಕ್ಕಿಕೊಳ್ಳುವಂಥವರು. ಅದಕ್ಕೆ ಸರಿಯಾದಂಥ ದಂಡನೆಯನ್ನ ಕೊಡುವಂಥವನು ದೇವರೊಬ್ಬನೇ. ಅದು ಯಾವ ರೀತಿಯಲ್ಲಿ? ಸತ್ಯಕ್ಕನುಗುಣವಾದಂಥ ನ್ಯಾಯವಾದಂಥ ತೀರ್ಪನ್ನೇ ಆತನು ಕೊಡುವಂಥವನು. ಆ ದೋಷಕ್ಕೆ ನ್ಯಾಯವಾದದ್ದನ್ನೇ ಕೊಡುವಂಥ ದೇವರು, ಅನ್ಯಾಯವಾಗಿ ಕೊಡುವಂಥ ದೇವರಲ್ಲ. ಆಕೆಗೆ ಒಂದು ಚಾನ್ಸ್ ಕೊಟ್ಟರು ದೇವರು, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ, ನಾನೂ ಶಿಕ್ಷೆಯನ್ನು ವಿಧಿಸುವುದಿಲ್ಲ. ಆದರೆ ತಿಳಿದು ಪಾಪ ಮಾಡುವಾಗ ದೇವರು ನಮಗೆ ಸತ್ಯಕ್ಕನುಗುಣವಾಗಿ ನ್ಯಾಯವಾದಂಥ ತೀರ್ಪನ್ನೇ ಆತನು ಕೊಡಲಿಕ್ಕೆ ಆತನು ಹೋಗುವಂತವನಾಗಿದ್ದಾನೆ. ಆದ್ದರಿಂದ ಆ ಪ್ರಾರಂಭದ 7ನೇ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯದ ಮೊದಲ ಸಂಗತಿಗಳನ್ನು ನೋಡುವಾಗ, ತೀರ್ಪು ಮಾಡಬೇಡ್ರಿ, ಇದು ಕಟ್ಟಪ್ಪಣೆ. ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮಾಡಿದ್ರೆ ನಿನಗೂ ತೀರ್ಪಾಗ್ತದೆ, ನಿಮಗೂ ಅದೇ ರೀತಿಯಾದಂಥ ಶಿಕ್ಷೆಗೆ ಒಳಪಡ್ತೀರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ನಾವು ಯಾವಾಗಲೂ ಆಲೋಚನೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ನಾ ನೀತಿವಂತನು ಎಂಬುದಾಗಿ ಹೇಳಿಕೊಳ್ಳಲಿಕ್ಕೆ ಯಾರಿಗೂ ಅವಕಾಶವಿಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಅಂದ್ರೆ ನಾವ್ಯಾರು ತೀರ್ಪು ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ನಮ್ಮನ್ನು ಎಚ್ಚರಿಸಿಕೊಳ್ಳೋಣ. ಇನ್ನೊಬ್ಬರ ದೋಷಗಳನ್ನ ಇನ್ನೊಬ್ಬರ ಮೇಲೆ ಹೊರಿಸುವಾಗ ನಮ್ಮ ಮನಸ್ಸು ನಮಗೆ ತೀರ್ಪನ್ನು ಹೇಳುವಂತಹದ್ದು ಖಂಡಿತ. ಒಂದು ವೇಳೆ ಹಾಗಾಗದಂತೆ ನಮ್ಮ ಜೀವಿತವನ್ನ ಕರ್ತನಿಗೆ ಒಪ್ಪಿಸಿಕೊಟ್ಟು ಕರ್ತನಿಗೆ ನಾವೆಲ್ಲವನ್ನ ವಹಿಸಿಕೊಂಡು ಆತನು ಕೊಡುವಂತಹದ್ದು. ಒಂದು ವೇಳೆ ಅದಕ್ಕೆ ಒಂದೇ ಒಂದು ವಚನ ದಯಮಾಡಿ ಇದನ್ನು ಓದ್ಬಿಟ್ಟು ನಾನು ಮುಗಿಸ್ತೇನೆ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. ಯಾಕೋಬ 4:12. ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ, ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಹೀಗಿರುವುದರಿಂದ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ, ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಹೀಗಿರುವುದರಿಂದ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ಅದೇ ರೀತಿ
ರೋಮಾಪುರದ 14:4 ಮತ್ತೊಬ್ಬನ ಸೇವಕನ ವಿಷಯವಾಗಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ಅವನು ನಿರ್ದೋಷಿಯಾಗಿ ನಿಂತರೂ ದೋಷಿಯಾಗಿ ಬಿದ್ದರೂ ಅದು ಅವನ ಯಜಮಾನನಿಗೆ ಸೇರಿತು. ಆ ಯಜಮಾನ ಕೊಡ್ತಾನೆ, ನಾನು ನೀನು ಯಾರು ಅಂತ. ಪೌಲನು ಬರಿತಾನೆ, ಯಾಕೋಬನು ಬರಿತಾನೆ. ನೀನು ಯಾರು ಕೊಡೋದಕ್ಕೆ? ಇದನ್ನು ಆಲೋಚನೆ ಮಾಡುತ್ತಾ ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಟ್ಟು ನ್ಯಾಯವಾದಂಥ ರೀತಿಯಲ್ಲಿ ನಡಿಲಿಕ್ಕಾಗುವಂತೆ ಕರ್ತನು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.